25 ಸೀಟ್ ಬಿಜೆಪಿ ಗೆದ್ದೆ. ಎಲ್ಲರೂ ಕೇಳಿ ನೀವು ಬಿಜೆಪಿ, ಮೋದಿ, ದೇವೇಗೌಡರು, ಕುಮಾರಣ್ಣ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೆಸರು ಎಲ್ಲೂ ಇಲ್ಲ. ಬರಗಾಲ, ಮಳೆ ಇಲ್ಲ, ಬೆಳೆ ಇಲ್ಲ, ಕೆಲಸ ಆಗಲ್ಲ. ಸ್ಥಳೀಯ ಶಾಸಕರು ಗೊತ್ತಾ, ಬರೀ ಕಾಂಗ್ರೆಸ್ ಪಕ್ಷ ಅಂತಲ್ಲ. ಇವತ್ತು ಹಿಂದೆ ನಮ್ಮ ಚಂದ್ರಪುರ MLA ಆಗಿದ್ರು, ನಾಗರಾಜ್ MLA ಆಗಿದ್ರು, ಅಂಜನಮೂರ್ತಿ MLA ಆಗಿದ್ರು. ಅವ್ರು MLA ಆಗಿದ್ದಾಗ ಪಾಪ ಯಾರೇ ಪಕ್ಷದಲ್ಲಿ ಬರಲಿ ಪಾಪ ಕೆಲಸ ಮಾಡೋರು. ಇವನೇನೋ ಬೇರೆ ತಾಲೂಕಿಂದ ಬಂದ್ಬಿಟ್ಟು ಇಲ್ಲಿ ಏನು ಇತಿಹಾಸ MLA ನೀನು 225 ನೀನು ಒಬ್ಬ MLA ಅಷ್ಟೇ ಕಡೆ ನೀನು ಆಯ್ತಲ್ಲ. ನೀನು ದೊಡ್ಡ ಮನುಷ್ಯಲ್ಲ ನೀನು ಆಯ್ತಲ್ಲ. ನೀನು MLA ಅಂದ್ಮೇಲೆ ಎಲ್ಗೂ MLA ಆಗಿರ್ಬೇಕು ನೀನು. ಅದು ಒಬ್ಬ ಶಾಸಕರ ಗೌರವ. ಅದು ಅಂದ್ಬಿಟ್ಟು ಕಾಂಗ್ರೆಸ್ ಅವ್ರಿಗೆ ಮಾಡೋದು, JDS ತೊಂದರೆ ಕೊಡೋದು, ಬಿಜೆಪಿ ತೊಂದರೆ ಕೊಡೋದು, ಇದು MLA ಏನು ಆಯ್ತಲ್ಲ. MLA ಹಾಕಿ ನಾಯಿ ಕೇಳಿ. ಹಾಗಾಗಿ ಮತ್ತೊಮ್ಮೆ ನಮ್ಮ JDS ಮತ್ತು ಬಿಜೆಪಿ ಒಟ್ಟಿಗೆ ಸರ್ಕಲ್ ಐತಲ್ಲ, ನಿಮ್ಗೆ ಯಾರು ಅಲ್ಲಾಡ್ಸಕ್ಕೆ ಆಗೋದಿಲ್ಲ. ಚಂದ್ರಪುರ ಕುಟುಂಬ ನಿಮ್ಮ ಮನೆಗೆ ಯಾವ್ದು ಇಟ್ಟಿರ್ತೀವಿ ನಾವು. ಚಂದ್ರಪುರ ಕುಟುಂಬ ಯಾವ್ದು ಮನೆಗೆ ಇಟ್ಟಿರ್ತೀವಿ ನಾವು. ಯಾಕೆಂದ್ರೆ ಈ ಸೋಮಪುರ ಚಾಮುಂಡಿ ಹೋಗ್ರಿ ನಮ್ಮ ತಂದೆಯವ್ರಿಗೆ ಕೊಟ್ಟಂತ ಗೌರವ ನಾವೆಂದೂ ಬರೆಯೋದಿಲ್ಲ ಆಯ್ತಲ್ಲ. ಸೋಮಪುರ JDS ಕಾರ್ಯಕರ್ತರು ನಮ್ಮ ದೇವ್ರ ಸಾಮಾನ್ಯಗಳು, ನಮ್ಮ ಚಂದ್ರಪುರ ಕುಟುಂಬ ದೇವರು. ಹಾಗಾಗಿ ಎಂದೂ ಕೂಡ ನಿಮ್ಮನ್ನು ಕೈ ಬಿಡೋ ಪ್ರಶ್ನೆ ಇಲ್ಲ. ನೀವೆಲ್ಲ ಒಗ್ಗಟ್ಟಾಗಿ ಧೈರ್ಯವಾಗಿ ಮುಂದಕ್ಕೆ ಪಕ್ಷವನ್ನ ಕಟ್ಟಿ ಏನು ನಮ್ಮ ದೇವೇಗೌಡರು ಕುಮಾರಣ್ಣ ಆದೇಶ ಏನಪ್ಪಾ ಅಂತಂದ್ರೆ ನಮ್ಮ ಬಿಜೆಪಿಲಿ ಈ ಸುಧಾಕರ್ ಅವ್ರು ಗೆಲ್ಲಬೇಕು. ನೆಲಮಂಗಲ ತಾಲೂಕಲ್ಲಿ 1 ಲಕ್ಷ ಓಟ ಗೆಲ್ಲಬೇಕು ಅಂತ ಹೇಳಿ ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿ ನಮ್ಮ ಮೋಹನ್ ಕುಮಾರ್ ಯಾವುದೇ ಕಾರಣಕ್ಕೂ ಪಕ್ಷವನ್ನು ಬಿಡೋ ಪ್ರಶ್ನೆ ಇಲ್ಲ. ಆಯ್ತಾ, ನಾನು ಅವರು ಮನೆಯಲ್ಲೇ ಕೂಡ ಒಟ್ಟಿಗೆ ಮಾತಾಡೋದು ಆಯ್ತಲ್ಲ. ಯಾವುದೇ ಕಾರಣಕ್ಕೂ ನಾವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದಿಲ್ಲ. JDS ಸತ್ತು JDS ಆಯ್ತಲ್ಲ. ಹೀಗಾಗಿ ನಾವೆಲ್ಲರೂ ಕೂಡ ಈ ಗೊಂದಲ ಇವತ್ತು ಈ ಸಭೆಯಲ್ಲಿ ಇವತ್ತು ಮುಕ್ತಾಯ ಆಗಿದೆ. ಇವತ್ತು ಮುಂದೆ ನೀವೆಲ್ಲ ಸೇರ್ಕೊಂಡು ಒಗ್ಗಟ್ಟ ಕೆಲಸ ಮಾಡಿ ಅಂತ ಹೇಳಿ ನಾವು ಚಂದ್ರಪುರ ಪರವಾಗಿ, ನಮ್ಮ ಶ್ರೀನಿವಾಸ ಮೂರ್ತಿ ಪರವಾಗಿ, ನಮ್ಮ ಮೋಹನ್ ಕುಮಾರ್ ಮತ್ತು JDS ಎಲ್ಲ ಬಿಜೆಪಿ ಪರವಾಗಿ ಮಾತನ್ನು ಮುಗಿಸ್ತೇನೆ. ಇವತ್ತು ಈ ಸಭೆ ಏನಪ್ಪ ಅಂತಂದ್ರೆ, ಚುನಾವಣೆ ಬಂದಾಗ ಕಾಂಗ್ರೆಸ್ನವರು ಬಿಜೆಪಿನಪ್ಪ ಅಂತಾರೆ, ನಾವು JDSನವರು ಕಾಂಗ್ರೆಸ್ನವರಪ್ಪ ಅಂತೀವಿ. ಸರ್ವೇ ಸಾಮಾನ್ಯ. ಹಂಗಾಗಿ ನಮ್ಮೆಲ್ಲರ ಆಸೆ ಏನಪ್ಪ ಅಂತಂದ್ರೆ, ನಮ್ಮ ಕುಮಾರಣ್ಣವರು ಮತ್ತೊಮ್ಮೆ ನಮ್ಮ ಮೋದಿಜಿಯವರು ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಸೂರ್ಯಚಂದ್ರ ಎಷ್ಟು ನಾವು ಕುಮಾರಣ್ಣ ಕೂಡ ರೈಲ್ವೆ ಮಂತ್ರಿಗಳು ಆಗೇ ಆಗ್ತಾರೆ. ಹೀಗಾಗಿ ಈ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ ಆದ್ಮೇಲೆ ಸರ್ಕಾರ ಅಂತ ಇರಲ್ಲ. ಇದು ಕಾಂಗ್ರೆಸ್ ಸರ್ಕಾರ. ಯಾಕೆಂದ್ರೆ ಒಂದು ಕೋಮಿನ ಶಾಸಕರು ಈಗಾಗಲೇ ಬೇರೆ ಪಕ್ಷದಲ್ಲಿ ಇವತ್ತು ಎಲ್ಲ ಹೊರಟವ್ರು. ಇವತ್ತು ಕಾಂಗ್ರೆಸ್ ಬಂತು, ಮಳೆ ಬಂದಿಲ್ಲ, ಬರಗಾಲ. ಇವತ್ತು ರೈತರು ಪಾಪ ಇವತ್ತು ಒಂದು ಬೆಳೆ ಇಲ್ಲ ಆಯ್ತಲ್ಲ. ಕಾಂಗ್ರೆಸ್ ಅಂದ್ರೆ ಏನು? ಕಾಂಗ್ರೆಸ್ ಗಿಡ ಅದು. ನಿಮ್ ತೋಟದಲ್ಲಿ ಹೆಂಗಿರ್ತವಲ್ಲ ಬುಡ ಸಕಂತ ಕಿತ್ತಾಕ್ಬೇಕಂದ್ರ. ಹಂಗಾಗಿ ನಮ್ಮ JDS ಇವತ್ತು ನಾವು ಕುಮಾರಣ್ಣ ಆಯ್ತಲ್ಲ, ಏನೋ ಮೊನ್ನೆ ಸಣ್ಣ ಪುಟ್ಟ ಗೊಂದಲದಿಂದ ಇವತ್ತು JDS ಮತ್ತು ಬಿಜೆಪಿಲಿ ಎಲ್ಲೋ ಸರ್ಕಾರ ಬರಕ್ಕಾಗ್ಲಿಲ್ಲ. ಯಾಕೆ ಬರಕ್ಕಾಗಿಲ್ಲ ಅಂತಂದ್ರೆ, ಕಾಂಗ್ರೆಸ್ ಕೊಟ್ಟಂತ ನಕಲಿ ಗ್ಯಾರಂಟಿಗಳು ಎಲ್ಲ ನಕಲಿದೆ, ಯಾವ್ದು ಅಸಲಿ ಇಲ್ಲ. ಅದು ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ರು, ಅದಷ್ಟೇ ಒಂದಷ್ಟುಗಳಾಗಿಲ್ಲ ಆಯ್ತಲ್ಲ. ಪಾಪ ಅವ್ರಿಗೆ ಕೈಕಾಲು ನೋವು ಬಂದು ಪಾಸ್ ಮಾಡ್ಸಕ್ಕಂತ ಹೆಣ್ಮಕ್ಳು ಇವತ್ತು ಉಚಿತ ಬಸ್ ಕೊಟ್ಟರು, ಓಡಿಲ್ಲ. ಹಂಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾವುದೇ ಒಂದು ಕೂಡ ಅಭಿವೃದ್ಧಿ ಆಗಿಲ್ಲ. ಇವತ್ತು DK ಶಿವಕುಮಾರ್ ಆಯ್ತಲ್ಲ, ಸುರೇಶ್ ಕೂಡ ಗೆಲ್ಲಲ್ಲ ಬರಬಡಿಕಲಿ. ಡಾಕ್ಟರ್ ಮಂಜುನಾಥ್ ಅವರು ಆಯ್ತಲ್ಲ, ಅವ್ರು ಗೆದ್ದು ಕೇಂದ್ರ ಆರೋಗ್ಯ ಸಚಿವರು ಆಗೇ ಆಗ್ತಾರೆ. ಡಾಕ್ಟರ್ ಮಂಜುನಾಥ್ ಅವರು, ನಮ್ಮ ಕುಮಾರಣ್ಣವರು ಈಗಾಗಲೇ ನಮ್ಮ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ರೈಲ್ವೆ ಮತ್ತು ಕೃಷಿ ಖಾತೆ ಮಂತ್ರಿಗಳಾಗ್ತಾರೆ ಅಂತ ಹೇಳಿ ನಾವೆಲ್ಲ JDS ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರು ನಮ್ ಗುರಿ ಏನಪ್ಪಾ ಅಂತಂದ್ರೆ, ಸುಧಾಕರ್ ಅವ್ರನ್ನ ನೆಲಮಂಗಲ ತಾಲೂಕಲ್ಲಿ 1 ಲಕ್ಷ ಓಟ್ ನೀಡ್ಕೊಂಡ್ಬಿಟ್ಟಿವಲ್ಲ, 1 ಲಕ್ಷ ಇಬ್ರು ಒಂದಾಗ್ಬೇಕು. ಹಂಗಾಗಿ ನಮ್ಮ ಮೋಹನ್ ಕುಮಾರ್ ಪಾಪ ಉತ್ತಮ ಯುವಕ, ನಮ್ಮ ಚೌಧರಿ ಉತ್ತಮ ಯುವಕರು, ಇಬ್ರು ಇಲ್ಲಿ ಜೋಡೆತ್ತು ಈ ಸೋಪುರ ಹೋಗ್ಲಿಲ್ಲ. ಹಂಗಾಗಿ ಇಬ್ರು ಸೇರ್ಕೊಂಡು ಇವತ್ತು ಈ ಕಾಂಗ್ರೆಸ್ನ ಧೂಳಿಪಟ ಮಾಡಿ ನಮ್ಮ ಭಾಗದಲ್ಲಿ, ನಮ್ಮ ಚಾಮುಂಡ್ಲು ಮತ್ತು ಸೋಪುರ ಭಾಗದಲ್ಲಿ ಕೂಡ ನಾವು ಸೇರ್ಕೊಂಡು ಇವತ್ತು
ಎ ಸುಧಾಕರ್ ಅವ್ರಿಗೆ 1,00,000 ಮತಗಳಿಂದ ನಾವೆಲ್ಲ ಜಯಗಳಿಸಿ ನಮ್ಮ ಪ್ರಧಾನಿ ಮೋದಿಜಿಯವರು ಹ್ಯಾಪಿಟ್ ಪ್ರಧಾನಮಂತ್ರಿಗಳಾಗಬೇಕು, ನಮ್ಮ ಕುಮಾರಣ್ಣವರು ಮತ್ತೆ ಸಚಿವರಾಗಬೇಕು ಅಂತೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಇವತ್ತು 28 ಗೆಲ್ತದೆ ಬಿಜೆಪಿ.